ರೈತರೇ, ನಿಮ್ಮ ತೋಟದಲ್ಲಿ ದ್ರಾಕ್ಷಿ ಬೆಳೆದಿದ್ದೀರಾ? ದ್ರಾಕ್ಷಿ ಬೆಳೆ ಉತ್ಪಾದನೆಯನ್ನು ಕುಗ್ಗಿಸುವ ಪ್ರಮುಖ ಕೀಟಗಳು ಮಿಲಿಬಗ್ಸ್ ಮತ್ತು ಥ್ರಿಪ್ಸ್ ನುಸಿ. ಮಿಲಿಬಗ್ಸ್ಗಳು ದ್ರಾಕ್ಷಿ ಹಣ್ಣಿನ ಮೇಲೆ ಬಿಳಿ ಎಣ್ಣೆಯ ಗುಜಿನಂತೆ ಕಾಣುತ್ತವೆ. ಇವು ದ್ರಾಕ್ಷಿಯ ರಸವನ್ನು ಹೀರಿಕೊಳ್ಳುತ್ತವೆ. ಈ ಕೀಟವು ಹಣ್ಣಿನ ಮೇಲಷ್ಟೇ ಅಲ್ಲ, ಎಲೆ, ಕೊಂಬೆ ಮತ್ತು ಗುಚ್ಚೆಗಳ ಮೇಲೂ ರಸವನ್ನು ಹೀರಿ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಹಾನಿ ಹೆಚ್ಚಾದರೆ ಹಣ್ಣುಗಳು ಕಪ್ಪಾಗುತ್ತವೆ ಮತ್ತು ಉತ್ಪಾದನೆ ತೀವ್ರವಾಗಿ ಕುಂಠಿತವಾಗುತ್ತದೆ. ಮತ್ತು ಇನ್ನೊಂದು ಮುಖ್ಯ ಕೀಟ ಥ್ರಿಪ್ಸ್ ನುಸಿ ಎಲೆಗಳ ಮೇಲೆ ರಸವನ್ನು ಹೀರಿಕೊಳ್ಳುತ್ತವೆ. ಇವು ರಸ ಹೀರುವುದರಿಂದ ಎಲೆಗಳ ಮೇಲ್ಮೈಯಲ್ಲಿ ಸಿಲ್ವರಿ ಬಣ್ಣದ ಚುಕ್ಕೆಗಳು ಕಾಣಬಹುದು. ಬಳಿಕ ಎಲೆಗಳು ಸುರುಳಿಯಾಗುತ್ತವೆ ಹಾಗೂ ಎಲೆಗಳ ಮೇಲೆ ಹಳದಿರಿಂದ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಕೊನೆಯಲ್ಲಿ ಎಲೆಗಳು ಒಣಗುತ್ತವೆ. ಬೆಳೆ ಇಳುವರಿಯಲ್ಲಿ ನಷ್ಟವನ್ನು ನೋಡಬಹುದು. ಈ ಕೀಟಗಳ ನಿಯಂತ್ರಣಕ್ಕೆ ಬಳಸಬಹುದು. ಮಿಲಿಬಗ್ಸ್ ನಿಯಂತ್ರಣಕ್ಕೆ ಆಕ್ಟರಾ 1 ಲೀಟರ್ ನೀರಿಗೆ 0.5 ಗ್ರಾಂ ಬೆರೆಸಿ ಸಿಂಪಡಿಸಬೇಕು. ಥ್ರಿಪ್ಸ್ ನುಸಿ ನಿಯಂತ್ರಣಕ್ಕೆ ಲ್ಯಾನ್ಸರ್ ಗೋಲ್ಡ್ 1 ಲೀಟರ್ ನೀರಿಗೆ 2 ಗ್ರಾಂ ಬೆರೆಸಿ ಸಿಂಪಡಿಸಬೇಕು. ದ್ರಾಕ್ಷಿ ಬೆಳೆ ಮೇಲೆ ಈ ಕೀಟಗಳ ಲಕ್ಷಣಗಳನ್ನು ಬೇಗ ಗುರುತಿಸಿ ಸರಿಯಾದ ಕ್ರಮ ತೆಗೆದುಕೊಂಡರೆ ನಿಮ್ಮ ದ್ರಾಕ್ಷಿ ಬೆಳೆ ಗುಣಮಟ್ಟ ಮತ್ತು ಉತ್ಪಾದನೆ ಎರಡೂ ಉತ್ತಮವಾಗಿರುತ್ತವೆ. ದ್ರಾಕ್ಷಿ ಬೆಳೆ ನಿಮ್ಮ ಲಾಭದ ಬೆಳೆ, ಅದನ್ನು ರಕ್ಷಿಸಿ. ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರುವ ಎಲ್ಲ ಪ್ರಾಡಕ್ಟ್ಸ್ಗಳು ಬೇಕಾದಲ್ಲಿ ಈ ಕೂಡಲೇ ನಮ್ಮ ಅಗ್ರಿಪ್ಲೆಕ್ಸ್ ವೆಬ್ಸೈಟ್ಗೆ ಸಂಪರ್ಕಿಸಿ.